ಆತ್ಮೀಯ H16 ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವ. ಅಧಿವೇಶನ 9ನೇ ತಾರೀಕು ಬಂತು. ಇದು 11 ದಿವಸ ನಡೀತದ. ತಿಕ್ಕಾಟಗಳಾಗ್ತಾವ. ಸ್ಟ್ರೈಕ್ ಕೊಡೋರು ಕೂಡ್ತಾರೆ, ಚೀರೋರು ಚೀರ್ತಾರೆ, ಹೇಳೋರು ಹೇಳ್ತಾರೆ, ಆಶ್ವಾಸನೆ ಕೊಡ್ತಾರೆ. ಹಿಂದೆಲ್ಲ ಇದಾಗಿದೆ ಪರಂಪರೆ. ಒಂದು ಟೆಂಟ್ ಹೊಡೆದು ಕೊಡ್ತಾ ಇದ್ದಾರೆ ನಮ್ಮ ಜಿಲ್ಲಾ ಆಡಳಿತ, DC ಆಗಿರ್ಬೋದು, ಅವ್ರ ಕೈಲಿದ್ದಂಥ SP ಅವರಾಗಿರ್ಬೋದು. ಟೆಂಟ್ ಹೊಡೆದು ಕೊಡ್ತಾರೆ. ಟೆಂಟ್ನಲ್ಲಿ ಎಲ್ಲರೂ ಬರ್ತಾರೆ. ಅದರಲ್ಲಿ ರೈತರು ಬರ್ತಾರೆ, ಕಾರ್ಮಿಕರು ಬರ್ತಾರೆ, ಸರ್ಕಾರಿ ನೌಕರರು ಬರ್ತಾರೆ, ಪ್ರೌಢಶಾಲೆ ಪ್ರಾಥಮಿಕ ಶಾಲೆಗಳ ಮಾಸ್ತರುಗಳು ಬರ್ತಾರೆ, ಶಿಕ್ಷಕರು ಬರ್ತಾರೆ, ಅತಿಥಿ ಶಿಕ್ಷಕರು ಬರ್ತಾರೆ, ಪಾಪ ಅತಿಥಿ ಪ್ರೊಫೆಸರ್ಗಳು ಬರ್ತಾರೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಪಾಪ ಏನು ಅತಿಥಿ ಉಪನ್ಯಾಸಕ ದುಡಿಯೋಂಥವ್ರು ಬರ್ತಾರೆ. ರಾಜ್ಯ ಅನುದಾನಿತ ಶಾಲೆ ಕಾಲೇಜುಗಳು ಪಿಂಚಣಿ ಸಲುವಾಗಿ ಬರ್ತಾಯಿದ್ದಾರೆ. ಪಾಪ ಪಿಂಚಣಿ ಸಿಗ್ತಾಯಿಲ್ಲ ಅವ್ರಿಗೆ. ಮುಂದೆ ನೌಕರರು, ಗ್ರಂಥಾಲಯ ಮೇಲ್ವಿಚಾರಕರು, ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು, ಮಾಜಿ ಸೈನಿಕರು, ಬಿಸಿಯೂಟ ನೌಕರರು, KPTCL ವಿದ್ಯುತ್ ಗುತ್ತಿಗೆದಾರರು, ಕನ್ನಡ ಹೋರಾಟಗಾರರು, ವಿವಿಧ ಸಮುದಾಯಗಳು, ಒಟ್ಟಿನಲ್ಲಿ ಎಲ್ಲ ಪ್ರತಿಭಟನೆ ಮಾಡುವಂಥವ್ರು ಬರ್ತಾರೆ. ಇದರ ಮೇಲೆ ನಮ್ಮ ಪಂಚಮಸಾಲಿ ನಮ್ಮ ಗುರುಗಳು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಅವರು 5,000 ಟ್ರ್ಯಾಕ್ಟರ್ ತಂದು ಏನೋ ಮುತ್ತಿಗೆ ಹಾಕ್ತೀವಿ ನಾವು ಅಂತ ಅವರು ಶುರು ಮಾಡಿದ್ದಾರೆ. ನಮ್ಮ ರಿಸರ್ವೇಷನ್ ಬೇಕಿದೆ ನಮ್ಗೆ ಅಂತಾರೆ. ಇವೆಲ್ಲ ಆಗ್ತಾವ. ಇಲ್ಲಿವರೆಗೆ ನಡೀತಾನೆ ಬಂದದು. ಅದಕ್ಕೆ ಪೆಂಡಾಲು ಹಾಕಿದ್ದಾರೆ. ನೀವು ಮಾಡೋರು ಮಾಡ್ರಪ್ಪ, ನೀವು ಮಾಡೋರು ಮಾಡಿ, ನಾವು ನೋಡ್ತೀವಿ ಮಾಡ್ತೀವಿ. ಆಶ್ವಾಸನೆಗಳು ಭರ್ಪೂರು ಸಿಗ್ತವೆ. ಇದರಲ್ಲಿಂತ ಎರಡು ಮಾತಿಲ್ಲ. ಈಗಾಗಲೇ 55 ಅರ್ಜಿಗಳು ಬಂದಿದ್ದಾವೆ ಅಂತೇಳಿ DC ಆಫೀಸಿಂದ ವರದಿಗಳು ಬರ್ತದೆ. ಇನ್ನೂ ಹೆಚ್ಚಾಗ್ಬೋದು, ಇನ್ನೂ ಹೋದ ದಿನಗಳು. ಒಟ್ಟಿನಲ್ಲೇ ಬೆಳಗಾವಿ ಅಧಿವೇಶನ ಏನಪ್ಪ ಅಂತಂದ್ರೆ, ವರ್ಷದಲ್ಲಿ ಒಂದೊಂದು ಸಲ ಪ್ರತಿಭಟನೆ ಮಾಡೋ ಸ್ಥಳ. ಅಲ್ಲಿ ಬರ್ತಾರೆ, ಊಟ ಮಾಡೋದು, ಖರ್ಚಿಂದ ಬೇರೆ ವಿಷಯ. ನಮ್ಮ ಗಡಾದವ್ರಂತೆ ಖರ್ಚಿನ ಲಿಸ್ಟ ಮಾಡ್ತಾ ಇರ್ತಾರೆ. ಪ್ರತಿ ಸಲ ಪಾಪ ಹೇಳ್ತಾ ಇರ್ತಾರೆ ಅವರು, ಗಡಾದವ್ರು, ಬಿಂಸಿ ಗಡಾದವರು ಇಷ್ಟು ಲಾಸ್ ರೀ, ಇಷ್ಟು ಬಂದು ಅನಗತ್ಯ ಡಿಸ್ಕಷನ್ ಅಂತ ಪ್ರತಿ ಸಲ ವಾದ ಮಾಡ್ತಿರ್ತಾರೆ, ಹೇಳ್ತಾ ಇರ್ತಾರೆ. ಅದು ಪ್ರತಿ ಸಲ ನಡೀತಿರ್ತದೆ. ಅದು ಮಾಡಬೇಕಲ್ರಿ, ಚರ್ಚೆ ಮಾಡಬೇಕು. ಖರ್ಚು ಆಗೋದಲ್ಲ. ಆದರೆ ಖರ್ಚಿಗೆ ತಕ್ಕಂಥ ಇಲ್ಲಿ ರಿಸಲ್ಟ್ಗಳು ಬರ್ತಾವೇನ್ರಿ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಅಲ್ಲೇ ಶ್ರೇಷ್ಠ ಎಲ್ಲೋ ಒಂದಿಷ್ಟು ತೆರೆ ಮೇಲೆ ಇದ್ದಂಥ ಒಂದಿಷ್ಟು ಬಂದು ಹೋಗಿಬಿಡ್ತಾವೆ, ಆಗ್ತಾವೆ. ಇನ್ನುಳಿದೆಲ್ಲ ಮತ್ತೆ ಮುಂದಿನ ಸಲ ಆಗೇನೊಳಗೇನು ಬೆಂಗಳೂರೊಳಗಂತೂ ಅಲ್ಲೇ ಸ್ವತಂತ್ರ ಉದ್ಯಾನ ಅದ. ಇಲ್ಲಿ ಬಂದು ಕೂಡ ಬೆಳಗಾವಿ ಅಲ್ಲೇ ಈ ಒಂದು ನಮ್ಮ ವಿಧಾನಸೌಧ ಎದುರಿಗೆ ಒಂದಿಷ್ಟು ಜಾಗ ಕೊಡ್ತಾರೆ. ಇದು ಒಂದು ರೀತಿಯಿಂದ ಸ್ಟ್ರೈಕ್ಗಳಿಗಾಗೆ ನಡೀತಿರುವಂಥದ್ದು. ಅದಕ್ಕಾಗಿ ಇದನ್ನ ಬಿಲ್ಡಿಂಗ್ ಕಳಿಸಿವಿ ಏನೋ ಅನ್ನುವಂಥ ಪರಿಸ್ಥಿತಿ ಇವತ್ತು ಬಂದಿಂತದ. ಯಾಕಂದ್ರೆ ರೈತರು ಈ ಸಂದರ್ಭದಷ್ಟೇ ಚಳವಳಿ ಮಾಡ್ತಾರೆ ಅಂತ ಅನ್ನೋದು ನಾವು. ಆದರೆ ರೈತರಲ್ಲಿ ಒಗ್ಗಟ್ಟು ಯಾಕೆ ಬರ್ತಾಯಿಲ್ಲ ಅನ್ನೋದು ಭಾಳ ದೊಡ್ಡ ಸಮಸ್ಯೆ ಅದೇ. ಯಾಕಂದರೆ ಇದರಲ್ಲೂ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಹರಿಯಾಣ ಮತ್ತು ಪಂಜಾಬ್ನ ರೈತರು ಬರ್ತಾ ಇದ್ದಾರೆ. ಮತ್ತು ದಿಲ್ಲಿಗೆ ಚಲೋ ನಡ್ಕೊಂಡು ಹೋಗ್ತೀವಿ, ನಮ್ಮ ಟ್ಯಾಕ್ಟ್ರಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಅದು ಯಶಸ್ವಿ ಆಗ್ತಾಯಿಲ್ಲ. ಇವೆಲ್ಲಕ್ಕಿಂತ ನಾವು ಒಂದಾಗಬೇಕು ಅನ್ನೋದು ನಮ್ಮ ರೈತರಲ್ಲಿ ಯಾಕೆ ಬರ್ತಾಯಿಲ್ಲ? ಯಾಕಂದರೆ ಇದಕ್ಕೆಲ್ಲ ಒಂದೇ ಮತದಾನ, ಸರ್ಕಾರಗಳನ್ನು ಬದಲಾಯಿಸೋದು. ಇದರ ಸಲುವಾಗಿ ಯಾಕಲ್ಲ ಈ ಜಾಗೃತಿ ಮೂಡಿಸ್ತಾ ಇಲ್ಲ, ಯಾಕೆ ಎದ್ದು ನಿಲ್ತಾ ಇಲ್ಲ ಅಂತ. ನೀವು ಬೇಕಾದ ಸ್ಟ್ರೈಕ್ ಮಾಡಿರಿ. ಇವತ್ತು ಆಂದೋಲನ ಜೀವಿ ನಮ್ಮ ಮೋದಿಯವ್ರು ಕರೆದ್ಬಿಟ್ರು. ನಮ್ಮ ಸಿದ್ದರಾಮಯ್ಯರು ಅಷ್ಟೇ ಅಲ್ಲರಿ, ಕಾಂಗ್ರೆಸ್ಸಿಗೆ ಇಷ್ಟೆಲ್ಲ ಮಾತಾಡ್ತಾರೆ. ಇಲ್ಲಿವರೆಗೆ 3 ಕಾಲೇ ಕಾನೂನನ್ನು ಸೆಂಟ್ರಲ್ ತೆಗಿತಾನೆ ಅಂತ ಹೇಳಿದರು. ಇಲ್ಲಿ ಕರ್ನಾಟಕದಲ್ಲಿ ಯಾಕೆ ತೆಗಿತಾ ಇಲ್ಲ ಇವರು ಸಿದ್ದರಾಮಯ್ಯ ಬಂದಾಗಿಂದ ಇಲ್ಲಿವರೆಗೆ ಟಿಲ್ ಟುಡೇ? ವಾಯ್? ಅದು ಉತ್ತರ ಕೊಡ್ತಾ ಇಲ್ಲರಿ. MSP ಯಾಕೆ ಕಾನೂನು ಮಾಡ್ತಾ ಇಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ? ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಅಲ್ಲಿ ಕೇಳ್ತಾ ಇದ್ದಾರೆ, ಕಾನೂನು ಮಾಡಿರಿ ಕಾನೂನು. ಅದೇ ನಿಮ್ಮ ಸ್ಟೇಟ್ ಅದಲ್ರಿ ಇಲ್ಲಿ ಕರ್ನಾಟಕ, ಇಲ್ಲಿ ಯಾಕೆ ಮಾಡಿಸ್ತಾ ಇಲ್ಲ ನೀವು? ಇಲ್ಲಿ ಯಾಕೆ MS ಸ್ವಾಮಿನಾಥನ್ ಆಯೋಗದ ವರದಿ ನೀವು ಯಾಕೆ ಅನುಷ್ಠಾನಗೊಳಿಸ್ತಾ ಇಲ್ಲ? ಇದಕ್ಕೂ ಇವತ್ತು ಉತ್ತರ ಕೊಡಬೇಕಾಗಿದೆ. ಅಂದರೆ ಇವ್ರಿಗೆ ಕಾಂಗ್ರೆಸ್ ಮತ್ತು BJP ಇಬ್ಬರಿಗೂ ಇದು ಬೇಕಾಗಿಲ್ಲರಿ. ಹಂಗೆ ಮುಂದೆ ಹಾಕೋದು ಹೋಗೋದು. ಅವ್ರ ಮೇಲೆ ಇವ್ರು ಟೇಕ್ ಮಾಡೋದು, ಇವ್ರ ಮೇಲೆ ಅವ್ರು ಟೇಕ್ ಮಾಡೋದು, ಒಟ್ಟಿನಲ್ಲಿ ಹೋಗೋದು. ಹಂಗೆ ಈಗ ನೋಡಿರಲಿ ಇವರು ಯಡಿಯೂರಪ್ಪರ ಭ್ರಷ್ಟಾಚಾರದ ಬಗ್ಗೆ ಇವ್ರು ಮಾತಾಡೋದು, ಸಿದ್ದರಾಮಯ್ಯ ಭ್ರಷ್ಟಾಚಾರದ ಬಗ್ಗೆ ಅವ್ರು ಮಾತಾಡೋದು. ಎಲ್ಲರೂ ಕೂಡ ಭ್ರಷ್ಟಾಚಾರ ಮಾಡೋದಲ್ಲ. ಹಂಗೆ ಇದು ಒಂದು ಈ ಅಧಿವೇಶನದಲ್ಲಿ ಅಷ್ಟೇ ಆಗ್ತದೆ. ಮತ್ತು ಸರಿಯಾಗಿ ಅಲ್ಲಿ ಶಾಸಕರು ಬರೋವಾಗಿಲ್ಲ, ಸಚಿವರು ಉತ್ತರ ಕೊಡುವಾಗಿಲ್ಲ, ಬರ್ತಾರೆ, ಕುಡ್ದು ಆರಾಮ್ ಊಟ ಮಾಡ್ತಾರೆ. ಇದೆಲ್ಲ ನೀವು ಭೀಮ್ಸಿ ಗಡಾದವ್ರ ರಿಪೋರ್ಟ್ ನೋಡಿ ಗೊತ್ತಾಗ್ಬಿಡ್ತದೆ ಎಷ್ಟು ಕೋಟಿ ಖರ್ಚಾಗ್ತದೆ, ಏನಾಗ್ತದೆ ಅಧಿವೇಶನ ಸ್ಥಳದಲ್ಲಿ ಅಂತೇಳಿ. ಮುಂದೆ ಎಷ್ಟು ರೂಮ್ಗಳು ಹಿಡಿದಿರ್ತಾರೆ, ಇವ್ರಿಗೆ ಎಷ್ಟು ವ್ಯವಸ್ಥೆ ಮಾಡ್ತಾರಂತ. ಇದ್ರ ಅನುಕೂಲ ಆಗ್ಬೇಕಲ್ಲ ಜನಕ್ಕೆ. ನಾವು ಟ್ಯಾಕ್ಸ್ ಕೊಡೋರು ನಮ್ಮ ದುಡ್ಡಿನೊಳಗೆ ಇವೆಲ್ಲ ಮಜಾ ಮಾಡಿ ಹೋಗಿಬಿಡ್ತಾರೆ ಅಷ್ಟೇ. ಆಶ್ವಾಸನೆ ಭರ್ಪೂರಿ ನಮ್ಮಲ್ಲಿ. ಕನಸು ತೋರಿಸೋದ್ರೆ ಏನೂ ಇಲ್ಲ, ಭಾಳ ತೋರಿಸೋದು. ಎಂದ್ರೂ ಅರಮನೆ ತೋರಿಸ್ಬಿಡೋದು. ಅದು ಅರಮನೆ ಶೋ ಎಲ್ಲ ಹೋಗಿಲ್ಲ. ಈ ರೈತರದ್ದು ಅಷ್ಟಾಗೋದು ಭಾಳ. ನಮ್ಮ ಪೂಜಾರಿಯವರು ಆಗಿರ್ಬೋದು, ಅದಕ್ಕೆ ಚುನಪ್ಪ ಪೂಜಾರಿ ಆಯಿತು, ಮತ್ತಾರೋ ಆಯಿತು, ಇನ್ನೊಂದಿಷ್ಟು ನಮ್ಮ ಕುರುಬೂರು ನಮ್ಮ ಶಾಂತಕುಮಾರ್ ಅವರು ಬರ್ತಾರೆ. ಮತ್ತಷ್ಟು ರೈತರು ಬರ್ತಾರೆ, ಆಂದೋಲನ ಮಾಡ್ತಾರೆ. ಅವ್ರಿಗೆ ಆಶ್ವಾಸನೆ ಸಿಗ್ತದೆ, ಮಾಡ್ತೀವಿ. ಈಗ ನಮ್ಮ ಸ್ವಾಮೀಜಿ ಅವ್ರಿಗೆ ನೋಡಿ ಎಷ್ಟು ಆಶ್ವಾಸನೆ ಕೊಟ್ಟರು. BJPದವರು ಆಶ್ವಾಸನೆ ಕೊಟ್ಟರು, ಈ ಕಾಂಗ್ರೆಸ್ಗಳು ಆಶ್ವಾಸನೆ ಕೊಡ್ತಾ ಇದ್ದಾರೆ. ರಿಸರ್ವೇಷನ್ ಆಗ್ತಾಯಿಲ್ಲ.
ಈಗ ಮತ್ತೆ ಅವ್ರು ಟ್ರ್ಯಾಕ್ಟರ್ ಅವರು ಬರ್ತಾಯಿದ್ದಾರೆ, ಟ್ರ್ಯಾಕ್ಟರ್ ಪಂಚಮಸಾಲಿ ರಿಸರ್ವೇಷನ್ ಕೊಡ್ರಿ ಇದು ತಪ್ಪಲ್ಲ ಕೇಳೋದು. ಆದರೆ ಇವು ಏನಪ್ಪ ಅಂದ್ರೆ ಈ ರಾಜಕಾರಣಿಗಳು ಒಂದಿಷ್ಟು ಜೋಕ್ ಇದ್ದಂಗೆ ಆಗಿ ಹೋಗ್ಬಿಟ್ಟದು ಇವ್ರಿಗೆಲ್ಲರಿಗೂ. ಅದಕ್ಕಾಗಿ ಈ ಅಧಿವೇಶನ ಇನ್ನೊಂದು ಅಧಿವೇಶನ ಅಷ್ಟ. ಇದರಿಂದ ನೀವು ಏನೂ ಅಪೇಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಅತಿಥಿ ಉಪನ್ಯಾಸಕರಿಗೆ ಅಥವಾ ಅತಿಥಿ ಶಿಕ್ಷಕರಿಗೆ ಯಾವಾಗ ಪರ್ಮನೆಂಟ್ ಆಗೋದ್ರಿ ಇವ್ರ ಬದುಕು ಏನಂದು ಇವರು ಇವತ್ತು ಹೀಗಾಗಿ ಕಲಿತ ಮಕ್ಕಳು MA B.Ed ಮಾಡ್ಕೊಳ್ಳೋದು, MSc B.Ed ಮಾಡ್ಕೊಳ್ಳೋದು, ಮತ್ತೇನು ಮಾಡ್ಕೊಳ್ಳೋದು, PhD ಮಾಡ್ಕೊಂಡು ಏನು ಮಾಡೋದು, ಖಾಲಿ ಅಡ್ಡಾಡೋದು ಈ ಪರಿಸ್ಥಿತಿ ಇವತ್ತು. ಇದು ಕಾರಣ ಉದ್ಯೋಗ ಸೃಷ್ಟಿ ಇಲ್ಲಲ್ಲ. ಇಲ್ಲ ಎಲ್ಲ ಪ್ರೈವೇಟ್ ಕಾಲೇಜು, ಪ್ರೈವೇಟ್ ಸ್ಕೂಲು ಎಲ್ಲ ಮಾಡಿಬಿಟ್ರಿ ಇವತ್ತು. ಪ್ರೈವೇಟ್ದಾಗಂತ ಅವ್ರು ಬಿಲ್ಡಿಂಗ್ ಕಟ್ಕೊಂಡು ಇವ್ರಿಗೆಲ್ಲ ಪೇಮೆಂಟ್ ಕೊಟ್ಟು ನಡೆಸೋ ಶಕ್ತಿ ಅವ್ರಿಗಿಲ್ಲ. ಪ್ರೈವೇಟ್ದವ್ರಿಗೆ ಬಿಲ್ಡಿಂಗ್ ಕಟ್ತಾರೆ, ಒಂದು ಬಿಲ್ಡಿಂಗ್ 500,000 ತೊಗೊಂಡ್ರಿ ಒದರಿ ಹೋಗ್ರಿ ಈ ಪ್ರಮಾಣ. ಹೀಗಾಗಿ ನಮ್ಮ ಇಡೀ ದೇಶದ ಎಜುಕೇಷನ್ ಸಿಸ್ಟಮ್ ಫೇಲ್ ಆಗಿ ಹೋಗ್ಬಿಟ್ಟದು. ನಮ್ಮ ಜನನು ಕೇವಲ ಅರ್ಧ ಜ್ಞಾನ ಪಡೆಯುವಂಥ ಜನ ಆಗೋಗ್ಬಿಟ್ಟಿದೆ ನಮ್ಮ ಜನ. ಹೀಗಾಗಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಜಡ್ಜ್ ಮಾಡಿಸಿದ್ರು ಅವರು ಇಲ್ಲ. ಯಾಕಂದ್ರೆ ಹೊಟ್ಟೆ ಸಮಸ್ಯೆ ದೊಡ್ಡದಾಗಿತ್ತು ಇವತ್ತು. ಹೊಟ್ಟೆ ತುಂಬಿಸೋದು ಕಷ್ಟ ಇರೋದು. ಎಷ್ಟೋ ವೆಲ್ ಎಜುಕೇಟೆಡ್ ಅಂತ ಏನು ಕರ್ಕೊಳ್ತಾ ಇದ್ದಾರೆ ಜನ, ಇವತ್ತು ಹೊಟ್ಟೆಗಾಗಿ ಯಾವುದೋ ಬಾರದಲ್ಲೋ ಅಲ್ಲಿ ಕೆಲಸ ಮಾಡೋದನ್ನು ನಾವು ನೋಡಿದ್ದೀವಿ. ಅದನ್ನು ಈ ಕಾರ್ಯಕ್ರಮದ ಹೇಳಿದ್ವಿ ಅನೇಕ ಸಲ. ಅದಕ್ಕಾಗಿ ಈ ಒಂದು ಈ ಅಧಿವೇಶನ ಈ ಎಲ್ಲ ಜನಗೂ ಉತ್ತರ ಆಗಬೇಕಾಗಿದೆ ಅಂತ. ಅಂಗನವಾಡಿ ಟೀಚರ್ಗಳು ಬರ್ತಾರೆ, ಅವರು ತಮ್ಮ ಬೇಡಿಕೆಗಳು ಹೇಳ್ತಾ ಇದ್ದಾರೆ. ಆಶಾ ಕಾರ್ಯಕರ್ತರು ಬೇಡಿಕೆಗಳು ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಅಷ್ಟೇ ಆಶೀರ್ವಾದ ಮಾಡ್ತಾರೆ, ನಾ ಮಾಡ್ತೀನಿ ಹೋಗ್ರಿ ಅಂತೇಳಿ. ಆದರೆ ಆಗುವ ಸಾಧ್ಯತೆಗಳು ಭಾಳ ಕಡಿಮೆ. ಆದರೂ ಅಧಿವೇಶನ ನಡೀಲಿಕ್ಕತ್ತದ, ನಾಳೆ ಚರ್ಚೆಗಳಾಗ್ತಾವೆ. ಈ ಸಮಸ್ಯೆ ಅಟ್ಲೀಸ್ಟ್ ಚರ್ಚೆ ಆಗ್ತದಲ್ಲ ಒಂದು ಸಮಾಧಾನ. ನಮ್ಮ TV ಅವರು ಒಂದು 4 ದಿವಸ, ನಾವು ಮಾಧ್ಯಮದವರು ಒಂದು 4 ದಿವಸ ತೋರಿಸ್ತೀವಿ ಅದನ್ನು ಎಲ್ಲಿ ಹೇಳಂತೆ. 5 ದಿವಸ ನಾವು ಮರೆತು ಬಿಡ್ತೀವಿ ಅದನ್ನು. ಯಾಕೆಂದರೆ ಅವು ಸಾಧ್ಯ ಆಗಲಾರದ ಕೆಲಸಗಳಂತ. ಯಾಕೆ ವ್ಯವಸ್ಥೆ ನಿರ್ಮಾಣ ಮಾಡುವಲ್ಲಿ ತಪ್ಪು ಮಾಡಿದ್ವಿ ನಾವು. ಯಾಕಂತಂದ್ರೆ ಮಧ್ಯದಾಗ ಖಾಸಗೀಕರಣ ಮಾಡಬಾರ್ದಾಗಿತ್ತು, ಮಾಡಿ ಹೋಗಿಬಿಟ್ವಿ. ಇದ್ರ ಕಾಂಗ್ರೆಸ್ಗರು ಮಾಡಿರ್ತಾರೆ. ಅವ್ರು ಹೇಳ್ತಾರೆ ಇವತ್ತು BJP ನೀವು ತೆಗಿಯಾಗಿರೋದು ಬೇಡ ಬಿಡಾಕಿರೋದು ಇವರಿಲ್ಲ, ಅವ್ರು ಮಾಡಿರಲ್ರಿ ಅದಕ್ಕೆ ಮುಂದೆ ವರ್ಷ ಹೊಂಟಿವಿ ಅಂತ ಇವ್ರು ಹೇಳ್ತಾರೆ. ಹೌದು, ಅವ್ರು ತಪ್ಪು ಮಾಡಿದ್ದಾರೆ ಕಾಂಗ್ರೆಸ್ಗಳು. ಮತ್ತು ನೀವೇನು ಮಾಡಿದ್ರಿ 10 ವರ್ಷ ಅಂತ ಕೇಳಿದರೆ ಇಲ್ಲ ರೀ ಅವ್ರು ಮಾಡಿದ್ರು ಇತ್ತಿದ್ದಾಗ ಬರೋದಿಲ್ಲ, ಅದು ಮುಂದೆ ವರ್ಷ ಹೋಗೋದು ನಾವು ಹಂಗೆ ಹೋಗ್ತೀವಿ ಅಂತ ಅವ್ರು ಹೇಳ್ತಾರೆ. ಎಲ್ಲರೂ ಅಷ್ಟೇ ಭ್ರಷ್ಟಾಚಾರದ ಬಗ್ಗೆ ಎಲ್ಲರೂ ಆರೋಪ ಪ್ರತ್ಯಾರೋಪ ನಡೀತಿರ್ತದೆ. ಹಿಂಗೆ ಈ ಒಂದು ಬೇಡಿಕೆಗಳು ಮತ್ತು ಅನುದಾನಿತ ಶಾಲೆಗಳಲ್ಲಿ ಪಾಪ ಪ್ರಚಾರ ಆದ್ರೆ ಪಿಂಚಣಿ ಸಿಗ್ತಿರೋದಲ್ಲ ಪಾಪ ಅವ್ರದ್ದು ಭಾಳ ಎಲ್ಲರೂ ಸಮಾಜನ ರೀ. ತುಷ್ಟಿ ಮಾರ್ಕೆಟ ಪ್ಯಾಟಿಗೆ ಹೋದ್ರೆ ಒಂದು ಚೀಲ ಹೋದ್ರೆ ಒಂದು ಚೀಲಕ್ಕೆ 1,000 ರೂಪಾಯಿ ಹಾಕಿದ್ರು ಸಹಿತ ಒಂದು ಚೀಲ ತುಂಬುವುದಿಲ್ಲ. ಆ ಪ್ರಸಂಗ ಇವತ್ತು ಬಂದಿರ್ತದೆ. ನಮ್ಮ ರಿಸರ್ವ್ ಬ್ಯಾಂಕ್ ಇದು ನೋಟ್ ಪ್ರಿಂಟ್ ಆಗೋದು ತೆಗೆದು ಮಾಡ್ಲಿಕ್ಕೆ ರೀ. ಅಂದಾಗ ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ ಆಗೇ ಆಗ್ತದೆ, ಬಡತನ ಹೆಚ್ಚು ಆಗೇ ಆಗ್ತದೆ. ಇದೆಲ್ಲನೂ ಒಂದು ಸಾಧ್ಯಂತವಾಗಿ ವೈಜ್ಞಾನಿಕವಾಗಿ ಚರ್ಚೆ ಆಗಬೇಕಂತ ಅಧಿವೇಶನ ಏನೂ ಇಲ್ಲ. ಬರೋದು ಅವ್ರು ನೀವು ತಗೊಂಡು ನೀವು ಭ್ರಷ್ಟರು ಅಂತ ಹೇಳ್ತಾರೆ. ಅದರೊಳಗೆ ಇವ್ರು ಮುಡ ಅಂತ ಇವ್ರು ಓದಿರ್ತಾರೆ. ಆಮೇಲೆ ವಾಲ್ಮೀಕಿ ಅಂತ ಮಾತು ಓದಿರ್ತಾರೆ. ಅದಕ್ಕೆ ಇವ್ರದಂತ 40% ಇವ್ರು ಹೇಳ್ತಾರೆ. ಅದಕ್ಕೊಂದು 5 ನಿಮಿಷ ಇದ್ದಾರೆ. ಇವ್ರನ್ನ ಇಷ್ಟರೊಳಗೆ 10-15 ನಿಮಿಷ ಹೋಗ್ತದೆ. ಅಷ್ಟರೊಳಗೆ ಆಯ್ತು ಮತ್ತು ಮುಂದಿನ ವಿಷಯ ನೋಡೋಣ ಅಂತೇಳಿ ಎಲ್ಲ ನೋಡೋದು. ಬಗಲಾಗಿ ಚೀಲ ಹಿಡ್ಕೊಂಡು ಸಾಲಿ ಮುದ್ಕೊಂಡು ಹಂಗೆ ಪಾರ್ಟಿ ತೊಗೊಂಬರ್ತಿಲ್ಲ ಮನೆಗೆ. ಹಂಗೆ ಎಷ್ಟು ಬಂದ ಉಂಡ ಕೊಂಡ ಹೋದ. ಇದು ಈ ಪರಿಸ್ಥಿತಿ ಈ ರಾಜ್ಯದ್ದು ಈ ದೇಶದ್ದು. ಈಗ ಸೆಂಟ್ರಲ್ದಲ್ಲೂ ಅಷ್ಟೇ ರೀ, ಪಾರ್ಲಿಮೆಂಟ್ದಲ್ಲಿ ಅದೇ ರೀತಿ ಆಗಿದೆ. ಇವತ್ತು ಯಾವುದಕ್ಕೂ ಸಮರ್ಪಕವಾದ ಉತ್ತರ ಸಿಗ್ತಾ ಇಲ್ಲ, ಕ್ಲಿಯರಾಗಿ ಉತ್ತರ ಸಿಗ್ತಾ ಇಲ್ಲ, ಮತ್ತು ಅವು ಏನೂ ಸಾಧ್ಯ ಆಗ್ತಾ ಇಲ್ಲ. ಎಲ್ಲ ಪ್ರೈವೇಟೈಸೇಷನ್ ದುಡ್ಡು ಸರ್ಕಾರಕ್ಕೆ ಬರೋದಿಲ್ಲ. ಅವ್ರಿಗೆ ಇಲೆಕ್ಷನ್ ಎಷ್ಟೋ ದುಡ್ಡು ಬರುತ್ತೆ ನೋಡ್ರಿ. ಪ್ರೈವೇಟ್ದವ್ರಿಂದ ಏನು ಬರ್ತದಪ್ಪ ಅಂತಂದರೆ ಇಲೆಕ್ಷನ್ ದುಡ್ಡ. ಮತ್ತು ರಾಜಕಾರಣಿಗಳು ಏನು ಬೇಕಾಗಿದೆ ಮತ್ತು ಇಲೆಕ್ಷನ್ ದುಡ್ಡಪ್ಪ. ಇಲೆಕ್ಷನ್ ದುಡ್ಡು ಕೊಟ್ಟು ಹಂಚಿ ಆರಿಸಿ ಬರೋಕೆ ಅಷ್ಟು ದುಡ್ಡು ಬೇಕಾಗಿದೆ. ಇನ್ನುಳಿದ ಅಭಿವೃದ್ಧಿ ಕೆಲಸಗಳು ಏನು ಬೇಕಾಗಿಲ್ಲ. ಹೀಗಾಗಿ ಈ ಒಂದು ಅಧಿವೇಶನ ಏನಪ್ಪ ಅಂತಂದ್ರೆ ಇನ್ನೊಂದು ಅಧಿವೇಶನ ಅಂತ ಮಾತ್ರ ಯೋಚಿಸಬೇಕಾಗಿದೆ. ಇದು ನಾನು ಹೇಳುವಂಥದ್ದಲ್ಲ, ಮೇಲೆ ಇದ್ರ ಬಗ್ಗೆ ವರದಿ ತಯಾರು ಮಾಡಿ ಅದ್ರ ಬಗ್ಗೆ ಬೆನ್ನು ಹತ್ತಿದಂಥ ನಮ್ಮ ಭೀಮ್ಸಿಗಡದವರು, ಇಲ್ಲಿ ಮೂಡಲಿಗೆಯವರು ಒಳ್ಳೆ ಕಾರ್ಯಕರ್ತರು, ಅದರ ಇನ್ಫಾರ್ಮೇಷನ್ ಆ್ಯಕ್ಟ್ ಮೇಲೆ ಒಳ್ಳೆ ನಾಲೆಜ್ ಇದ್ದಂಥವ್ರು, ಪ್ರತಿಭಟನೆ ಮಾಡುವಂಥವ್ರು. ಅವರು ಇವತ್ತು ಹೇಳ್ತಾ ಇದ್ದಾರೆ ಈ ಅಧಿವೇಶನ ಎಲ್ಲ ವ್ಯರ್ಥ ಅಂತೇಳಿ. ಹಂಗೆ ನಮಗೂ ಇದು ವ್ಯರ್ಥ ಅಂತ ಈಗ ಅನಿಸಾಗೈತಲ್ಲ, ಅನಿಸೋದು. ಇದಷ್ಟೇ ಅಲ್ಲ, ಪಾರ್ಲಿಮೆಂಟ್ ಸಹಿತ ವ್ಯರ್ಥಪ್ಪ. ಅಲ್ಲಿ ಯಾವ ಡಿಸ್ಕಷನ್ ಆಗ್ತಾಯಿಲ್ಲ ಪಾರ್ಲಿಮೆಂಟ್ದಲ್ಲೂ. ಅದಾನಿ ತೊಡಗದಾರಪ್ಪ, ಅವು ದುಡ್ಡು ಹೊಡೆದಾರ, ಈ ದೇಶ ಹಾಳು ಮಾಡ್ಲಿಕ್ಕತ್ತಾರ ಅಂತಂದ್ರೆ ಯಾರೂ ಮಾತಾಡ್ತಾ ಇಲ್ಲ, ಅದ್ರ ಬಗ್ಗೆ ಅವಕಾಶ ಕೊಡ್ತಾ ಇಲ್ಲ. ಹೋಗ್ರಿ, ರಾಹುಲ್ ಅವರು ಏನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವತ್ತು ರೈತರ ಬಗ್ಗೆ ಭಾಳ ಕಾಳಜಿ ಬಿಟ್ಟು ಮಾತಾಡ್ತಾರೆ. ಇಲ್ಲರಿ ರೈತರಿಗೆ MSP ಕೊಡ್ಬೇಕಾಗಿತ್ತು, MSP ಕೊಡ್ತಾರೆ. ಅಲ್ಲಿ ಯಾಕೆ ಹೇಳ್ತೀರಿ, ಇಲ್ಲಿ ಕರ್ನಾಟಕದಾಗ ನಿಮ್ಮದು ಸರ್ಕಾರ ಇದ್ದ ಮಾಡ್ರ ಅಂದ್ರೆ ಅವ್ರು ಮೌನ ಹಾಕ್ತಾರೆ. ಇವ್ರಿಗೆ ರೈತರ ಉದ್ಧಾರ ಬೇಕಾಗಿಲ್ಲ, ಎಲ್ಲರಿಗೂ ಬಡತನ ಓಡಿಸ್ಬೇಕಾಗಿಲ್ಲ. ಒಟ್ಟಿನಲ್ಲಿ ವಿರೋಧಕ್ಕಾಗಿ ವಿರೋಧ ಮಾಡುವಂಥದ್ದು, ಆಡಳಿತ ಮಾಡ್ಕೋದು. ಜನರ ಈ ಒಂದು ಟ್ಯಾಕ್ಸ್ನಿಂದ ಆರಾಮಾಗಿದ್ದಂಥ ಜನ ಯಾರಪ್ಪ ಅಂದ್ರೆ ವಿರೋಧ ಪಕ್ಷ, ಆಡಳಿತ ಪಕ್ಷ ಅಂಥೇಳಿ ಭಾಳಷ್ಟು ಪ್ರಜ್ಞಾವಂತರಿಗೆ ಗೊತ್ತದ ರೀ. ಆದರೆ ಯಾರೂ ಮಾತಾಡೋ ಸ್ಥಿತಿಯೊಳಗಿಲ್ಲ. ಯಾಕಂದ್ರೆ ಚುನಾವಣೆ ಒಳಗೆ ಗೆಲ್ಲುವ ಶಕ್ತಿ ಅವ್ರಿಗೆ ಇಲ್ಲ. ಎಷ್ಟೋ ಆಂದೋಲನ ಮಾಡಿದ್ರು ಗೆದ್ದು ಸಾಧ್ಯ ಇಲ್ಲ. ಅದಕ್ಕೆ ಒಮ್ಮೆ ಹೇಳಿದ್ರು ನಮ್ಮ
ಯಾರು ರಾಹುಲ್ ಪ್ರಸಾದ್ ಯಾದವ್ ಅವರು ಕೇಜ್ರಿವಾಲ್ ಕೇಳಿದಾಗ ಕೇಜ್ರಿವಾಲ್ ಎಲೆಕ್ಷನ್ ಮಾಡಿ ಬರ್ರಿ ಗೊತ್ತಾಗೈತೆ ನಮ್ಗೆ ಆಗ ಏನು ಎಷ್ಟು ಕಷ್ಟ ಐತೆ ಅಂತೇಳಿ. ಈಗ ಅವರು ಕೇಜ್ರಿವಾಲ್ಗೆ ಗೊತ್ತಾಗ್ಯದ ಹೌದು ಇಲೆಕ್ಷನ್ ಮಾಡಿ ಬರೋದ್ರ ಸುಲಭದ ಕೆಲಸ ಅಲ್ಲ ಅಂತೇಳಿ. ಅದಕ್ಕೆ ವ್ಯವಸ್ಥೆನ ಭ್ರಷ್ಟ ಆದಾಗ ನಾವು ನೀವು ಏನು ಮಾಡೋದು ಇದ್ದಿದ್ದು ಜಯ ಅನ್ನೋದು ಧಿಕ್ಕಾರ ಅನ್ನೋದು ಬಿಟ್ಟು ಮತ್ತೇನು ಇಲ್ಲ ಅಂತ ಹೇಳ್ತಾರೆ. ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ವಂದನೆಗಳು.